ಸ್ನೇಹಿತರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಕಾತಿಯ ಒಂದು ಹೊಸ ಯೋಜನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಫ್ರೆಂಡ್ಸ್, ಇನ್ನು ಸಮಾಜ ಕಲ್ಯಾಣ ನೇಮಕಾತಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಖಾಲಿ ಹುದ್ದೆಗಳ ಸಂಖ್ಯೆ, ಅರ್ಹತೆ ಮತ್ತು ಸಂಬಳ ನೋಡಿ. ಸಮಾಜ ಸೇವಕ 50 ಹುದ್ದೆಗಳಿದ್ದಾವೆ. ಸಮಾಜ ಕಾರ್ಯದಲ್ಲಿ ಪದವಿ, ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 25,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಯೋಜನಾ ಸಹಾಯಕರು 30 ಹುದ್ದೆಗಳಿದ್ದಾವೆ. ಯಾವುದೇ ಡಿಗ್ರಿ ಕೇಳಿದ್ದಾರೆ 20,000ದಿಂದ 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಡೇಟಾ ಎಂಟ್ರಿ ಆಪರೇಟರ್ ನೋಡಿ, 20 ಹುದ್ದೆಗಳಿದ್ದಾವೆ. 12ನೇ ತರಗತಿ ಪಾಸ್ ಮತ್ತು ಟೈಪಿಂಗ್ ಬರಬೇಕಾಗುತ್ತೆ. 15,000ದಿಂದ 18,000 ಇರುತ್ತೆ, ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಕಚೇರಿ ಸಹಾಯಕರು ನೋಡಿ, ಕಚೇರಿ ಸಹಾಯಕರು 10 ಹುದ್ದೆಗಳಿದ್ದಾವೆ. ಯಾವುದೇ ಡಿಗ್ರಿ ಅಥವಾ ನೀವು 10th ಪಾಸ್ ಆಗಿದ್ದರೂ ಕೂಡ ಈ ಒಂದು ಕಚೇರಿ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 18ರಿಂದ 22 ವರ್ಷದ ಒಳಗಿನ, ಅಂದರೆ 18ರಿಂದ 22,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಪರೀಕ್ಷೆ ಇರುತ್ತೆ. ಫ್ರೆಂಡ್ಸ್, ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ. 100 ಪ್ರಶ್ನೆಗಳು 2 ಗಂಟೆಗೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ಹಾಗೂ ಪ್ರತಿ ತಪ್ಪು ಉತ್ತರಕ್ಕೆ 0.25 ಋಣಾತ್ಮಕ ಅಂಕ ಮೈನಸ್ ಅಂಕ ಕೂಡ ಇರುತ್ತೆ ನೋಡಿ. ಏನು ಸಿಲೆಬಸ್ಸನ್ನು ನೋಡೋದಾದರೆ ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳು, 25 ಗುರುತುಗಳು, 30 ನಿಮಿಷ ಇರುತ್ತೆ ನೋಡಿ. ಹಾಗೆ ಇನ್ನು ತಾರ್ಕಿಕತೆ ಮತ್ತು ಮಾನಸಿಕ ಸಾಮರ್ಥ್ಯ 25 ಪ್ರಶ್ನೆಗಳು, 25 ಗುರುತುಗಳು, 30 ನಿಮಿಷ ಇರುತ್ತೆ. ಹಾಗೆ ಪರಿಣಾತ್ಮಕ ಯೋಜನೆ, ಇದಕ್ಕೂ ಕೂಡ 20 ಹಾಗೂ 25 ನಿಮಿಷ ಇರುತ್ತೆ. ಹಿಂದಿ ಭಾಷೆ ಮತ್ತು ಆಂಗ್ಲ ಭಾಷೆ ಕೂಡ ಇರುತ್ತೆ ನೋಡಿ. ಹಾಗೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC, PUC ಹಾಗೂ ಪದವಿ, ಯಾವುದೇ ಡಿಗ್ರಿಯನ್ನು ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ನೋಡಿ, 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ ಮತ್ತು ಆನ್ಲೈನ್ ಪರೀಕ್ಷೆ ಇರುತ್ತೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಕೊನೆಯದಾಗಿ ದಾಖಲೆ ಪರಿಶೀಲನೆ ಕೂಡ ನಡೆಯುತ್ತೆ ನೋಡಿ. ಇನ್ನು ಸಂಬಳವನ್ನು ನೋಡೋದಾದರೆ 30ರಿಂದ 60,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇದು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ 30 ಜುಲೈವರೆಗೂ ಟೈಮ್ ಇರುತ್ತೆ ನೋಡಿ. 30 ಜುಲೈ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಏನು ಆಧಾರ್ ಕಾರ್ಡು ಮತ್ತು ಫೋಟೋ ಎಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಕಾತಿಯ ಒಂದು ಹೊಸ ಯೋಜನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಫ್ರೆಂಡ್ಸ್, ಇನ್ನು ಸಮಾಜ ಕಲ್ಯಾಣ ನೇಮಕಾತಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಖಾಲಿ ಹುದ್ದೆಗಳ ಸಂಖ್ಯೆ, ಅರ್ಹತೆ ಮತ್ತು ಸಂಬಳ ನೋಡಿ. ಸಮಾಜ ಸೇವಕ 50 ಹುದ್ದೆಗಳಿದ್ದಾವೆ. ಸಮಾಜ ಕಾರ್ಯದಲ್ಲಿ ಪದವಿ, ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 25,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಯೋಜನಾ ಸಹಾಯಕರು 30 ಹುದ್ದೆಗಳಿದ್ದಾವೆ. ಯಾವುದೇ ಡಿಗ್ರಿ ಕೇಳಿದ್ದಾರೆ 20,000ದಿಂದ 25,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಡೇಟಾ ಎಂಟ್ರಿ ಆಪರೇಟರ್ ನೋಡಿ, 20 ಹುದ್ದೆಗಳಿದ್ದಾವೆ. 12ನೇ ತರಗತಿ ಪಾಸ್ ಮತ್ತು ಟೈಪಿಂಗ್ ಬರಬೇಕಾಗುತ್ತೆ. 15,000ದಿಂದ 18,000 ಇರುತ್ತೆ, ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಕಚೇರಿ ಸಹಾಯಕರು ನೋಡಿ, ಕಚೇರಿ ಸಹಾಯಕರು 10 ಹುದ್ದೆಗಳಿದ್ದಾವೆ. ಯಾವುದೇ ಡಿಗ್ರಿ ಅಥವಾ ನೀವು 10th ಪಾಸ್ ಆಗಿದ್ದರೂ ಕೂಡ ಈ ಒಂದು ಕಚೇರಿ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 18ರಿಂದ 22 ವರ್ಷದ ಒಳಗಿನ, ಅಂದರೆ 18ರಿಂದ 22,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಪರೀಕ್ಷೆ ಇರುತ್ತೆ. ಫ್ರೆಂಡ್ಸ್, ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ. 100 ಪ್ರಶ್ನೆಗಳು 2 ಗಂಟೆಗೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ಹಾಗೂ ಪ್ರತಿ ತಪ್ಪು ಉತ್ತರಕ್ಕೆ 0.25 ಋಣಾತ್ಮಕ ಅಂಕ ಮೈನಸ್ ಅಂಕ ಕೂಡ ಇರುತ್ತೆ ನೋಡಿ. ಏನು ಸಿಲೆಬಸ್ಸನ್ನು ನೋಡೋದಾದರೆ ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳು, 25 ಗುರುತುಗಳು, 30 ನಿಮಿಷ ಇರುತ್ತೆ ನೋಡಿ. ಹಾಗೆ ಇನ್ನು ತಾರ್ಕಿಕತೆ ಮತ್ತು ಮಾನಸಿಕ
ಸಾಮರ್ಥ್ಯ 25 ಪ್ರಶ್ನೆಗಳು, 25 ಗುರುತುಗಳು, 30 ನಿಮಿಷ ಇರುತ್ತೆ. ಹಾಗೆ ಪರಿಣಾತ್ಮಕ ಯೋಜನೆ ಇದಕ್ಕೂ ಕೂಡ 20 ಹಾಗೂ 25 ನಿಮಿಷ ಇರುತ್ತೆ. ಹಿಂದಿ ಭಾಷೆ ಮತ್ತು ಆಂಗ್ಲ ಭಾಷೆ ಕೂಡ ಇರುತ್ತೆ ನೋಡಿ. ಹಾಗೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC, PUC ಹಾಗೂ ಪದವಿ ಯಾವುದೇ ಡಿಗ್ರಿಯನ್ನು ಮಾಡ್ಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ನೋಡಿ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ ಮತ್ತು ಆನ್ಲೈನ್ ಪರೀಕ್ಷೆ ಇರುತ್ತೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಕೊನೆಯದಾಗಿ ದಾಖಲೆ ಪರಿಶೀಲನೆ ಕೂಡ ನಡೆಯುತ್ತೆ ನೋಡಿ. ಇನ್ನು ಸಂಬಳವನ್ನು ನೋಡೋದಾದರೆ 30ರಿಂದ 60 ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇದು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೇನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ 30 ಜುಲೈವರೆಗೂ ಟೈಮ್ ಇರುತ್ತೆ ನೋಡಿ. 30 ಜುಲೈ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಏನು ಆಧಾರ್ ಕಾರ್ಡು ಮತ್ತು ಫೋಟೋ ಎಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.